ಲಕ್ಷ್ಮಣನ ಅಹಿಂದ ಕೃತ್ಯ. ರಾವಣ ತನ್ನ ರಾಕ್ಷಸ ಚರನಾದ ಮಾರೀಚನ ಸಹಾಯದಿಂದ ಮಾಯೆಯನ್ನು ರಚಿಸುತ್ತಾ ರಾಕ್ಷಸ ಮಾರೀಚನಿಗೆ ಸ್ವರ್ಣಜಿಂಕೆಯ ರೂಪ ತಾಳಲು ಆದೇಶಿಸುವನು. ಮಾರೀಚನ ಮಾಯೆಯ ಸ್ವರ್ಣಜಿಂಕೆಯನ್ನು ನೋಡುತ್ತಾ ಮೋಹಗೊಂಡ ಮಾತೆ ಸೀತೆಯು ತನ್ನ ಪತಿದೈವ ಶ್ರೀರಾಮನನ್ನು ಕೋರುವಳು. ಸ್ವಾಮಿ, ನೋಡಿಯಲ್ಲಿ ಆ ಸ್ವರ್ಣಮೃಗವು ಎಷ್ಟು ಸುಂದರವಾಗಿದೆ. ವಾಸ್ತವ ತಿಳಿದಿರುವ ಶ್ರೀರಾಮನು ಮಾತೆ ಸೀತೆಯನ್ನು ಮೋಹದಿಂದ ಹೊರತರಲು, ಇಲ್ಲ ಪ್ರಿಯೆ, ಅದು ಯಾವುದೋ ಅಸುರನ ಮಾಯೆ ಇರಬಹುದು. ಇದನ್ನು ನೋಡುತ್ತಿದ್ದ ಮಾರೀಚನು ಮತ್ತೊಮ್ಮೆ ಮಾತೆ ಸೀತೆಯನ್ನು ತನ್ನ ಮಾಯೆಯ ಬಲೆಗೆ ಸಿಲುಕಿಸಲು ಅತ್ತಿಂದಿತ್ತ ಇತ್ತಿಂದತ್ತ ಜಿಯಲಾರಂಭಿಸುವನು. ಇದರಿಂದ ಮತ್ತೊಮ್ಮೆ ಮೋಹಗೊಂಡ ಮಾತೆ ಸೀತೆಯು ಹಠಗಿದು ಕೇಳುತ್ತಾ, ಇಲ್ಲ ಸ್ವಾಮಿ, ಅದು ನಿಜವಾಗಿಯೂ ಸ್ವರ್ಣ ಮೃಗವಾಗಿರುವುದು. ದಯಮಾಡಿ ಅದನ್ನು ನನ್ನ ಬಳಿಗೆ ಕರೆತನ್ನಿ. ಇದರಿಂದ ಅಸಹಾಯಕನಾಗಿ ಪ್ರಭು ಶ್ರೀರಾಮನು ಸತ್ಯ ತಿಳಿದರೂ ಸಹ ಸ್ವರ್ಣ ಮೃಗದ ಬೆನ್ನತ್ತಿ ಹೋಗುವನು. ಕೊಂಚ ಸಮಯದ ನಂತರ ರಾಕ್ಷಸ ಮಾರೀಚನು ತನ್ನ ಮಾಯೆಯ ಶಕ್ತಿಯಿಂದ ಶ್ರೀರಾಮನ ಧ್ವನಿಯನ್ನು ಅನುಕರಿಸಿ, ಸೀತೆ ಸೀತೆ, ಲಕ್ಷ್ಮಣ ಲಕ್ಷ್ಮಣ, ಕಾಪಾಡು ನನ್ನನ್ನು ಎಂದು ಕೂಗುವನು. ಈ ಮಾಯೆಯ ಧ್ವನಿಯನ್ನು ತಿಳಿದ ಮಾಡಿಸಿದ್ದು ಲಕ್ಷ್ಮಣನಿಗೆ ಗಾಬರಿಯಿಂದ ಹೇಳುವಳು, ಲಕ್ಷ್ಮಣ, ತಕ್ಷಣವೇ ನೋಡು, ಹೋಗಿ ನೋಡು, ಅಲ್ಲಿ ನಿನ್ನ ಅಣ್ಣನು ತೊಂದರೆಯಲ್ಲಿ ಸಿಲುಕಿದ್ದಾರೆ, ಹೋಗು ಹೋಗು. ಲಕ್ಷ್ಮಣ ತನ್ನ ಅತ್ತಿಗೆಯನ್ನು ಸಮಾಧಾನಪಡಿಸುತ್ತಾ ಹೇಳುವನು, ಇಲ್ಲ ಅತ್ತಿಗೆ, ನಿಶ್ಚಿಂತೆ ಎಂದಿರಿ. ಆ ಧ್ವನಿ ನನ್ನ ಶ್ರೀರಾಮನದ್ದಲ್ಲ, ಅದಾವುದೋ ಅಸುರನ ಮಾಯಿಗಿರಬಹುದು. ಅಣ್ಣನಿಗೆ ಕೇಳಾಗುವುದು ಸಾಧ್ಯ, ಏಕೆಂದರೆ ಅಣ್ಣನು ಇಷ್ಟರಲ್ಲಿ ಮತ್ತೊಮ್ಮೆ ಜೋರಾಗಿ ಸದ್ದು ಮಾಡುತ್ತಾ ಮಾರೀಚನು, ಲಕ್ಷ್ಮಣ, ಕಾಪಾಡೆನು, ಲಕ್ಷ್ಮಣ ಲಕ್ಷ್ಮಣ ಎಂದು ಕೂಗಲು ಮತ್ತೊಮ್ಮೆ ಭಯಭೀತವಾದ ಮಾತೆ ಸೀತೆಯು ಲಕ್ಷ್ಮಣನಿಗೆ ಆದೇಶಿಸಿ ಹೇಳಿದಳು, ಕೇಳು ಲಕ್ಷ್ಮಣ, ಸರಿಯಾಗಿ ಕೇಳು, ಅದು ನಿನ್ನ ಅಣ್ಣನದ್ದೇ ಧ್ವನಿ. ಕೇಳು ಆ ಕರುಣಾಜನಕವಾದ ಧ್ವನಿಯನ್ನು. ಅವರು ಅದೆಂತಹ ಸಂಕಷ್ಟದಲ್ಲಿರುವರೋ, ಹೋಗು ಲಕ್ಷ್ಮಣ, ಅವರ ಸಹಾಯಕ್ಕಾಗಿ ಹೋಗು. ಇಲ್ಲವಾದಲ್ಲಿ ನನ್ನ ಸೌಗಂಧ ನಿನಗೆ, ಇದು ನನ್ನ ಆದೇಶ. ಅತ್ತಿಗೆಯ ಈ ನುಡಿಗಳನ್ನು ಕೇಳಿದ ಲಕ್ಷ್ಮಣನು ಅಸಹಾಯಕತೆಯಿಂದ ಮನವಿ ಮಾಡಿಕೊಂಡು ತನ್ನ ಮಂತ್ರಶಕ್ತಿಯಿಂದ ಗೆರೆಯನ್ನು ಎಳೆಯುತ್ತಾ ಹೇಳುವನು, ಅತ್ತಿಗೆ, ಅದೆಂತಹ ಪರಿಸ್ಥಿತಿಯೇ ಎದುರಾಗಲು ನೀವು ದಯವಿಟ್ಟು ಈ ರೇಖೆಯನ್ನು ದಾಟಬೇಡಿ ಎಂದು ಅಲ್ಲಿಂದ ಹೊರಡುವನು. ತಾನು ಹೂಡಿದ ಸಂಚಿನಂತೆಯೇ ನಡೆಯುತ್ತಿದ್ದ ಈ ಎಲ್ಲಾ ಪ್ರಸಂಗವನ್ನು ಮರೆಯಲ್ಲಿಯೇ ನಿಂತು ವೀಕ್ಷಿಸುತ್ತಿದ್ದ ರಾವಣನು ಲಕ್ಷ್ಮಣನ ನಿರ್ಗಮನದ ನಂತರ ಕುಟೀರದತ್ತ ತೆರಳುತ್ತಾನೆ. ಮಾತೆ ಸೀತೆಯನ್ನು ಅಪಹರಿಸಲು ಕುಟೀರದ ಒಳಗೆ ನುಗ್ಗಲು ಯತ್ನಿಸುತ್ತಾನೆ. ಆದರೆ ಲಕ್ಷ್ಮಣನು ಮಂತ್ರಿಸಿ ಎಳೆದ ರೇಖೆಯು ಅಸಾಮಾನ್ಯ ಶಕ್ತಿಯಂತೆ ಜ್ವಲಿಸಿ ರಾವಣನನ್ನು ತಡೆಯುತ್ತದೆ. ಅಪಹರಿಸಲೆಂದೇ ದೃಢ ಸಂಕಲ್ಪ ಹೊಂದಿದ್ದ ರಾವಣನು ಆ ರೇಖೆಯನ್ನು ದಾಟಲಾಗದೆ ತನ್ನ ಮಾಯಾಬಲದಿಂದ ಒಬ್ಬ ಋಷಿಮುನಿಯ ರೂಪವನ್ನು ಧರಿಸಿ ಕೂಗುವನು, ಭಿಕ್ಷಾಂ ದೇಹಿ ಭವತಿ ಭಿಕ್ಷಾಂ ದೇಹಿ, ಭಿಕ್ಷಾಂ ದೇಹಿ ಭವತಿ ಭಿಕ್ಷಾಂ ದೇಹಿ. ತಾಯಿ, ಭಿಕ್ಷೆ ನೀಡಿರಮ್ಮ, ಹಸಿದ ಈ ಜೀವಿಗೆ ಭಿಕ್ಷೆ ನೀಡಿರಮ್ಮ, ಭಿಕ್ಷಾಂ ದೇಹಿ. ಭಿಕ್ಷೆ ಕೇಳುತ್ತಿದ್ದ ಧ್ವನಿಯನ್ನು ಕೇಳಿದ ಮಾತೆ ಸೀತೆಯು ಭಿಕ್ಷೆ ನೀಡುವುದಕ್ಕೆ ಹೊರಬರಲು ಹಠಾತ್ತಾಗಿ ಲಕ್ಷ್ಮಣ ರೇಖೆಯು ಕಣ್ಣಿಗೆ ಕಾಣುವುದು. ಆಗ ಕ್ಷಮೆ ಯಾಚಿಸುತ್ತ ಸೀತೆಯು, ಕ್ಷಮಿಸಿ ಮುನಿವರೆಯರೆ, ನಾನು ಈ ರೇಖೆಯನ್ನು ದಾಟಿ ಹೊರಬರಲಾರೆ. ಆದ್ದರಿಂದ ದಯಮಾಡಿ ತಾವೇ ಒಳಗೆ ಬನ್ನಿ. ಆದರೆ ಗೆರೆಯನ್ನು ದಾಟಲಾಗದ ರಾವಣನು ಮತ್ತೊಮ್ಮೆ ಕರುಣಾಜನಕ ಧ್ವನಿಯಿಂದ ಬೇಡುತ್ತಾನೆ, ದಯದು ಬಂದಿದ್ದೇನೆ ತಾಯಿ, ಇನ್ನೊಂದು ಹೆಜ್ಜೆಯನ್ನೂ ಹಾಕಲಾರೆ. ದಯತೋರಿ ಹೊರಬಂದು ಭಿಕ್ಷೆ ನೀಡು ತಾಯಿ. ಮತ್ತೊಮ್ಮೆ ರೇಖೆಯನ್ನು ದಾಟಲು ನಿರಾಕರಿಸುವ ಸೀತೆಯು, ಕ್ಷಮಿಸಿ ರಾಮನ ದೇವ, ನನ್ನ ಮೈದುನನ್ನ ರಕ್ಷಣೆಗಾಗಿ ಎಳೆದ ಈ ರೇಖೆಯನ್ನು ನಾನು ದಾಟಲಾಗುವುದಿಲ್ಲ. ದಯಮಾಡಿ ಕ್ಷಮಿಸಿ ನನ್ನನ್ನು ಎಂದು ತನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸುವಳು. ಅಸೂಯೆ ಮತ್ತು ಅಹಂಕಾರದಂತಹ ವಿಕಾರ ಗುಣಗಳನ್ನು ಒಳಗೊಂಡಿದ್ದ ರಾವಣನು ಸೀತೆಯ ನಿರಾಕರಣೆ ಕಂಡು, ಇದೆಂಥ ಮನೋಭಾವ, ಇದೆಂಥ ಅಪಮಾನ ಎನಗೆ, ಒಬ್ಬ ನಡೆದು ಬರಲಿದ ಅಸಕ್ತ ಸಾಧುವಿನ ಮೇಲೆ ಅವನಂಬಿಕೆಯೇ. ಇದನ್ನು ಕೇಳಿದ ಸೀತೆಯು, ಅದು ಹಾಗಲ್ಲ ಮುನಿಶ್ರೇಷ್ಠರೇ, ಇದರಲ್ಲಿ ನಾನು ಅಸಹಾಯಕರಾಗಿದ್ದೇನೆ ಎಂದು ಬೇಡಿಕೊಳ್ಳುವುದು. ಇದೇ ಕುಟಿಲತನವನ್ನು ಇನ್ನಷ್ಟು ಬಳಸುತ್ತಾ ಅವನು ಉಚ್ಚಿಸುವುದಿಲ್ಲ. ಎಂಥ ಅಸಹಾಯಕತೆ ನೀಡಲು, ಕೇವಲ ಒಂದು ಗೆರೆಯನ್ನು ದಾಟಿ ಬಂದು ಒಬ್ಬ ಭಿಕ್ಷುಕನಿಗೆ ಭಿಕ್ಷೆ ನೀಡಲಾಗದಷ್ಟು ಇದೇನಾ ನಿನ್ನ ಅತಿಥಿ ಸರ್ಕಾರದ ಭಾವನೆ. ಒಬ್ಬ ಬಲಹೀನ ಸಾಧುವಿನ ಮೇಲೆ ಶಂಕೆ ಮರೆತುವ ಅತಿಥಿ ದೇವೋಧಮ ಎನ್ನುವ ಮಾತನ್ನು. ಹಾಗಾದರೆ ಮೆಚ್ಚುವಲ್ಲೇ ಆ ಶಿವನು ನಿಮ್ಮನ್ನು, ಅಂದರೆ ನಾನು ಕೇಳ್ಪಟ್ಟ ರಘುಕುಲದ ರೀತಿ ಮತ್ತು ಅತಿಥಿ ಸರ್ಕಾರದ ಬಗ್ಗೆ ಇರುವ ಮಾತುಗಳೆಲ್ಲವೂ ಅಸತ್ಯ
ಸತ್ಯವೆಂದಾಯಿತು. ಒಬ್ಬ ರಘುಕುಲದ ಸದಸ್ಯೆಯಾದ ನಿನ್ನಿಂದ ಶಂಕಿತ ಮಾತುಗಳಿಗೆ ಹಾಗಾದರೆ ಕೇಳಿಸಿಕೋಬಾರದೆ. ಇದು ನಿಮ್ಮ ಕುಲದ ಮೇಲೆ ಒಂದು ಕಪ್ಪು ಚುಕ್ಕೆಯಾಗುವುದು, ಅತಿಥಿ ತಿರಸ್ಕಾರದ ಘಟ್ಟ ಅಂತ ಹೇಳುವುದು. ಇದೇ ನನ್ನ ಶಾಪ ನಿನಗೆ. ಹಸಿದ ನಾನು ಹಸಿವಿನಿಂದಲೇ ಅತ್ಯುತ್ತ ಭಾವದಿಂದ ಇಲ್ಲಿಂದ ಹೊರಡುವೆ. ಹೀಗೆ ಕಡೆತನದಿಂದ ಹೊರಡುವ ತಡವಾಗುವುದು. ರಾವಣನ ಮಾತುಗಳಿಂದ ಭಯಭೀತರಾದ ಮಾತೆ ಸೀತೆಯು ರಾವಣನನ್ನು ತಡೆದು, ನೀನು ನಿರದೇರೆ ಇದು ತಲುಪಿದ್ದೇನೆ, ತಾವು ದಯ ತೋರಿ ನಮ್ಮ ಮೇಲೆ ಅತಿಥಿ ತಿರಸ್ಕಾರದ ಶಾಪವನ್ನು ನೀಡಬೇಡಿ ಎಂದು ಮನವಿ ಮಾಡಿಕೊಳ್ಳುತ್ತಾ ಭಿಕ್ಷೆಯನ್ನು ನೀಡಲು ರೇಖೆಯನ್ನು ದಾಟಿ ಹೊರಬರುವರು. ಇದೇ ಅವಕಾಶಕ್ಕಾಗಿ ಹದ್ದಿನಂತೆ ಕಾಯುತ್ತಿದ್ದ ರಾವಣನು ಮಾತೆ ಸೀತೆಯು ಬರುತ್ತಿದ್ದಂತೆಯೇ ತಡಮಾಡದೆ ಆಕೆಯ ಕೈಯನ್ನು ಬಲವಾಗಿ ಹಿಡಿದು ತನ್ನ ವಾಸ್ತವ ರೂಪವನ್ನು ಧರಿಸುತ್ತಾನೆ. ಹೀಗೆ ಅಟ್ಟಹಾಸದಿ ಎಂದು ಭಯಂಕರ ಧ್ವನಿಯಿಂದ ಜೋರಾಗಿ ನಗುತ್ತ ಮಾತೆ ಸೀತೆಯನ್ನು ನೆರಳಾರಂಭಿಸುತ್ತಾನೆ. ಇದನ್ನು ಕಂಡ ಮಾತೆ ಸೀತೆಯು ಭಯಭೀತರಾಗಿ ಕೈಯನ್ನು ಬಿಡಿಸಿಕೊಳ್ಳುತ್ತಾ ಪ್ರಶ್ನಿಸುವಳು, ದುಷ್ಟ, ಯಾರು ನೀನು? ನನ್ನ ನೇಗೆ ಬಂಧಿಸುತ್ತಿರುವೆ, ಬಿಡನ್ನು ಪಾಪಿ, ಬಿಡು, ಯಾರು ನೀನು? ರಕ್ಷಣೆಗಾಗಿ ಶ್ರೀರಾಮ ಲಕ್ಷ್ಮಣನನ್ನು ಕರೆಯಲಾರಂಭಿಸುವಳು. ಸ್ವಾಮಿ, ಸ್ವಾಮಿ, ಲಕ್ಷ್ಮಣ, ಲಕ್ಷ್ಮಣ. ಆಗ ರಾವಣನು ವ್ಯಂಗ್ಯವಾಗಿ, ಆ ನಿನ್ನ ಮೂರ್ಖ ವನವಾಸಿಗಳಿಗೆ ನೀನು ಅವನ ರಕ್ಷಣೆಯನ್ನು ನಂಬಿರುವೆಯೇ? ಸತ್ಯ ಅಸತ್ಯವನ್ನು ಅರಿಯದವನು ನಿನ್ನನ್ನೇನು ರಕ್ಷಿಸುವನು ಎಂದು ಶ್ರೀರಾಮನ ಬಗ್ಗೆ ಅಪಸ್ವರಗಳನ್ನು ನುಡಿಯುತ್ತ ಅವಮಾನಿಸಬರುವನು. ರಾವಣನ ಈ ನುಡಿಗಳನ್ನು ಕೇಳಿದ ಮಾತೆ ಸೀತೆಯು ಕ್ರೋಧದಿ, ನೀಚ ಪಾಪಿ, ನಿನಗೇನು ತಿಳಿದಿರುವುದು ನನ್ನ ಸ್ವಾಮಿಯ ಅರಿವು ಮತ್ತು ಪರಾಕ್ರಮದ ಬಗ್ಗೆ ಎಂದು ನುಡಿಯುವಳು. ಅದಕ್ಕೆ ರಾವಣನು ಮತ್ತೊಮ್ಮೆ ವ್ಯಂಗ್ಯವಾಗಿ, ತನ್ನ ಆತ್ಮೀಯನ್ನು ವನವಾಸಕ್ಕೆ ಸಿಲುಕಿಸುವವ, ಅರ್ಧಕ್ಕೆ ಕೈಬಿಟ್ಟು ಹೋಗುವವ, ಗುಂಡಿ ಕರೆದರೂ ಬಂದು ರಕ್ಷಿಸಿಕೊಳ್ಳಲಾಗದ ಪರಾಕ್ರಮಿಯೇ ಎಂದು ನುಡಿದನು. ಇದಕ್ಕೆ ಮತ್ತಷ್ಟು ಕೋಪಗೊಂಡ ಮಾತೆ ಸೀತೆಯು, ನಯವಂತಕ, ಎಲ್ಲ ಪತಿದೇವರ ಬಗ್ಗೆ ಈ ರೀತಿ ಅಪಶಬ್ದಗಳನ್ನು ನುಡಿಯುವುದಕ್ಕೆ ನೀನಾರು ಎಂದು ಪ್ರಶ್ನಿಸುವಳು. ಆಗ ರಾವಣನು, ನಾನೇ ನನ್ನ ಪರಿಚಯ, ನಾನೇ ದಶಕಂಠರಾವಣ, ದೇವತೆಗಳ ಮನವೊಲಿಸಿದ ವೀರ, ತ್ರಿಲೋಕವನ್ನು ಜಯಿಸಿದ ತ್ರಿಲೋಕಪತಿ, ನಾನೆಂದೆರಗುವುದು ಸಮಸ್ತ ಬ್ರಹ್ಮಾಂಡ, ನಾನೇ ಪರಮ ಪರಾಕ್ರಮಿ ಎಂದು ತನ್ನನ್ನು ಪರಿಚಯಿಸಿಕೊಳ್ಳಲು ಮಾತೆ ಸೀತೆಯು ವ್ಯಂಗ್ಯವಾಗಿ, ನೀನು ಪರಾಕ್ರಮಿಯೇ? ಅದು ಪರಮ ಪರಾಕ್ರಮಿಯೇ? ಒಬ್ಬ ಸ್ತ್ರೀಯನ್ನು ಅಪಹರಿಸಲು ನರಿಯಂತೆ ಹೊಂಚು ಹಾಕಿ ತನ್ನ ಪತಿಯಿಂದ ದೂರ ಮಾಡಿ ಮನೆಯಿಂದ ಹೊರಬಂದು ವಂಚಿಸಿ ಇಚ್ಛೆಗೆ ವಿರುದ್ಧವಾಗಿ ಕಳೆಯೊಯ್ಯುವ ನೀನು ಪರಮ ಪರಾಕ್ರಮಿಯೇ? ಇಲ್ಲ, ನೀನೊಬ್ಬ ಹೇಳಿ ಧೈರ್ಯವಿಲ್ಲದವ ಎಂದು ಟೀಕಿಸುತ್ತಾ, ಇದೋ ನಿನಗೆ ಎಚ್ಚರಿಕೆ ನೀಡುತ್ತೇವೆ, ಗೌರವದಿಂದ ಬಿಡಗನು, ಇಲ್ಲವಾಗಲಿ ನೀನು ಮಹಾದಂಡವಂತಾಗಬೇಕಾಗುವುದು. ಈ ನಿನ್ನ ಪಾಪಿ ಕೃತ್ಯಕ್ಕೆ ನನ್ನ ಪತಿದೇವರಿಂದಲೇ ನಿನ್ನ ಸರ್ವನಾಶವಾಗುವುದು ಎಂದು ಹೇಳುವರು. ಇದಕ್ಕೆ ರಾವಣನು ಅಹಂಕಾರದಿಂದ, ನನ್ನ ಸರ್ವನಾಶವೇ ಒಬ್ಬ ವನವಾಸಿಕೆಗಳಿಂದ ಬಂದಂತೆಯೇ ಅಸಾಧ್ಯ, ಕೇಳುವುದಿದೆ. ನಾನು ಅಮರನು, ಬ್ರಹ್ಮದೇವರ ತಪಸ್ಸು ಮಾಡಿ ನನ್ನ ಪಡೆದ ಬ್ರಹ್ಮ ತಪಸ್ವಿ, ಶಿವನನ್ನು ವಹಿಸಿಕೊಂಡ ಮಹಾನ್ ಶಿವಭಕ್ತ, ಸಹಸ್ರಾರು ವರ್ಷದ ತಪಸ್ಸು ಮಾಡಿ ನನ್ನ ಪಡೆದ ನನ್ನನ್ನು ನಿನ್ನ ತುಚ್ಛ ವನವಾಸಿಗಾಗಿ ಬಲಿಸುವನೇ? ಅದೇ ಆಗಲಿ, ನಿನ್ನ ಪತಿಯ ಪರಾಕ್ರಮ ಸತ್ಯವೇ ಆಗಲಿ, ಕೂಗಾತನನ್ನು ಬೇಗೋ ನಿನ್ನನ್ನು ರಕ್ಷಿಸಿಕೊಳ್ಳಲು ಎಂದು ಹೇಳುತ್ತಾ ಮಾತೆ ಸೀತೆಯನ್ನು ಕರದರನ್ನು ಎಳೆದುಕೊಂಡು ಹೋಗಿ ತನ್ನ ಪುಷ್ಪದ ವಿಮಾನದಲ್ಲಿ ಕೂರಿಸಿಕೊಂಡು ಅಪಹಾಸನದಿಂದ ಅಪಹರಿಸಿಕೊಂಡು ತನ್ನ ಸ್ವರದಲ್ಲಿ ಅಂತ್ಯತ್ತ ನಡೆಸುತ್ತಾನೆ. ಸೀತಾಪಹರಣ ಸಂದರ್ಭದ ಮೇಲೆ ಆಕಾಶ ಮಾತನಾಡಿ ಚೆನ್ನಾಗಿದ್ದು ಅವನನ್ನು ಘೋರ ದೇಶದಿಂದ ಓಡಾಡುತ್ತಿದ್ದ ಗಾಳಿಗೆ ತನ್ನ ಮೋಹ ಖಂಡದಿಂದ ಶ್ರೀರಾಮನಿಗಾಗಿ ಕಾಯಲು ಆರಂಭಿಸುತ್ತಾನೆ. ಅದು ಶ್ರೀರಾಮನ ಸೀತಾನ್ವೇಷಣೆ. ಸ್ವರ್ಣಜಿಂಕೆಯ ರೂಪದಲ್ಲಿದ್ದ ಅಸುರನ ವಾಸವಿ ಆರಿದ ಶ್ರೀರಾಮನು ಕಾರಣ ತಿಳಿಯುವುದಕ್ಕೆ ಮುಂದಾಗಲು ರಾಜ ಮಾರೀಚನು ಮೃತ್ಯುವಿಗೆ ಶರಣಾಗುವನು. ಈ ಮಾನಿಯ ಕಂಡು ಶ್ರೀರಾಮ ಆಶ್ಚರ್ಯಚಕಿತನಾಗಿ ನಿಂತಿರಲು ಲಕ್ಷ್ಮಣ ಆಗಮಿಸುವನು. ಆಗ ಶ್ರೀರಾಮ ಪ್ರಶ್ನಿಸುತ್ತಾನೆ, ಲಕ್ಷ್ಮಣ, ನೀನೇಕೆ ಇಲ್ಲಿ ಬಂದದ್ದು? ಅಲ್ಲಿ ನಿಮ್ಮ ಅತಿಥಿಯನ್ನು ಒಬ್ಬಂಟಿಯಾಗಿ ಬಿಟ್ಟು ಬಂದಿರುವೆಯಲ್ಲವೇ? ಇದಕ್ಕೆ ಲಕ್ಷ್ಮಣನು ಉತ್ತರಿಸುವುದು, ಇಲ್ಲ ಅಣ್ಣ, ನಿನ್ನ ಕೂಗನ್ನು ಕೇಳಿದ ಅತ್ತಿಗೆಯೇ ನನ್ನನ್ನು ಇಲ್ಲಿಗೆ ಕಳಿಸಿದರು. ಅದಕ್ಕೆ ಶ್ರೀರಾಮ, ಲಕ್ಷ್ಮಣ, ಆ ಕೂಗು ನನ್ನದಲ್ಲ, ಅಸುರ ಮಾರೀಚನದ್ದು.
ಏಕೆ ಬಿಟ್ಟು ಬಂದಿರುವೆ ಎಂದು ಪ್ರಶ್ನಿಸಲು ಲಕ್ಷ್ಮಣ, ಇಲ್ಲ ಅಣ್ಣ, ಅತ್ತಿಗೆಯ ಮಾತನ್ನು ನಿರಾಕರಿಸಲು ಬಹಳಷ್ಟು ಯತ್ನಿಸಿದೆ. ಆದರೆ ಅತ್ತಿಗೆ ತನ್ನ ಮೇಲೆ ಆನೆ ಇಟ್ಟು ನನಗೆ ಆದೇಶಿಸಲು ಅಸಹಾಯಕತೆಯಿಂದ ಒಪ್ಪಿಕೊಳ್ಳಬೇಕಾಗಿತ್ತು ಎಂದು ಕ್ಷಮೆ ಯಾಚಿಸುವ ಸೀತೆಯ ಹಠದ ಬಗ್ಗೆ ಅರಿತ ಶ್ರೀರಾಮನು ತಮ್ಮ ಲಕ್ಷ್ಮಣನೊಂದಿಗೆ ಕುಟೀರಕ್ಕೆ ಬಳಿ ಹೋಗುತ್ತಾನೆ. ಆದರೆ ಅಲ್ಲಿ ಸೀತೆಯು ಅದೃಶ್ಯ ಇರುವುದನ್ನು ಕಂಡು ತಪ್ಪಿಬಾಗಿ ಆ ಕ್ಷೇತ್ರದ ಸುತ್ತಲೂ ಹುಡುಕಲು ಆರಂಭಿಸುತ್ತಾರೆ. ಆದರೆ ಸೀತೆಯು ಕಾಣದ ಕಾರಣ ಸೀತಾನ್ವೇಷಣೆಗಾಗಿ ಇಡೀ ಅರಣ್ಯವನ್ನು ಹುಡುಕಲಾರಂಭಿಸುತ್ತಾರೆ. ಮಾತೆ ಸೀತೆಯ ವಿರಹದಿಂದ ಬಂದ ಶ್ರೀರಾಮ ನುಡಿಯಲು ಆರಂಭಿಸುವನು. ತನುಜ, ನಾನೆಂತಹ ಸಮರ್ಥ ಪತಿಯಾಗಿದ್ದೇನೆ. ನನ್ನ ಧರ್ಮಪತ್ನಿಯನ್ನು ರಕ್ಷಿಸಿಕೊಳ್ಳಲಾಗಲಿಲ್ಲ. ಅಯ್ಯೋ ವಿಧಿಯೇ. ತನ್ನ ಅಣ್ಣನ ಈ ದುಃಖ ಸಹಿಸಲಾರದ ಲಕ್ಷ್ಮಣ, ಇಲ್ಲ ಅಣ್ಣ, ಈ ಅಪರಾಧ ನಿಮ್ಮದಲ್ಲ, ನನ್ನದು. ನಾನು ನನ್ನ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಲಾಗಲಿಲ್ಲ. ಯಾವುದೇ ಕಾರಣಕ್ಕಾಗಿಯೂ ನಾನು ಅತ್ತಿಗೆಯನ್ನು ಒಂಟಿಯಾಗಿ ಬಿಟ್ಟು ಬರಬಾರದಿತ್ತು ಎಂದು ಕ್ಷಮೆ ಯಾಚಿಸುತ್ತಾನೆ. ಅದಕ್ಕೆ ಶ್ರೀರಾಮ, ಇಲ್ಲ ಲಕ್ಷ್ಮಣ, ಇದರಲ್ಲಿ ನಿನ್ನ ದೋಷವೇನೂ ಇಲ್ಲ. ನೀನು ನಿನ್ನ ಅತ್ತಿಗೆಯ ಆದೇಶವನ್ನು ಪಾಲಿಸಿರುವೆ ಅಷ್ಟೇ. ಈ ಅಪರಾಧ ನನ್ನದೇ. ನಾನೇ ನನ್ನ ಪತ್ನಿಯನ್ನು ರಕ್ಷಿಸಿಕೊಳ್ಳಲು ಆಗಲಿಲ್ಲ ಎಂದು ಲಕ್ಷ್ಮಣನನ್ನು ಸಮಾಧಾನಪಡಿಸುತ್ತಾ ಮುಂದಕ್ಕೆ ಸಾಗುವರು. ಸೀತಾನ್ವೇಷಣೆಯ ಮಾರ್ಗ ಮಧ್ಯದಲ್ಲಿ ಅದು ಶ್ರೀರಾಮನಿಗಾಗಿ ಕಾದಿದ್ದ ಮರಣಾವಸ್ಥೆಯಲ್ಲಿದ್ದ ಜಟಾಯುವಿನೊಂದಿಗೆ ಶ್ರೀರಾಮನ ವಿಲನ. ಸೀತಾಪಹರಣ ಘಟನೆಯ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನೀಡುವ ವೀರ ಜಟಾಯು. ನಂತರ ಜೈ ಶ್ರೀರಾಮ ಎಂದು ರಾಮನಾಮ ಜಪಿಸುತ್ತಾ ಜಟಾಯುವಿನ ಮೂರ್ತಿ ಜೈ ಶ್ರೀರಾಮ. ತದನಂತರ ಶ್ರೀರಾಮ ಮತ್ತು ಭಕ್ತ ಶಿರೋಮಣಿ ಸಂಬಂಧವಿಲ್ಲ ಪ್ರಭುವಿನ ಆಗಮನಕ್ಕಾಗಿ ವರ್ಷಾನುಗಟ್ಟಲೆ ಕಾದು ಕುಳಿತಿದ್ದ ಹನುಮನಿಗೆ ಎಲ್ಲಿಲ್ಲದ ಹರ್ಷ. ಶ್ರೀರಾಮ ಕಾರ್ಯಕ್ಕಾಗಿಯೇ ಜನ್ಮವೆತ್ತಿದ್ದ ಹನುಮಂತ ಪ್ರಭುವಿನ ಪರಿಚಯ ಅರಿತೊಡನೆಯೇ ಮೈನದಲ್ಲಿ ಆನಂದ ಸಾಗರವನ್ನು ತುಂಬಿಕೊಂಡು ಭಕ್ತಿಯಿಂದ ಪ್ರಭುವಿನ ಪಾದಕಮಲಗಳಿಗೆ ಇಡಲಿ ನಮಸ್ಕರಿಸುವನು. ನಂತರ ನಡೆದ ಎಲ್ಲಾ ಘಟನೆಯ ಬಗ್ಗೆ ತಿಳಿದು ಶ್ರೀರಾಮ ಲಕ್ಷ್ಮಣರನ್ನು ಕರೆದುಕೊಂಡು ತನ್ನ ರಾಜ ಸುಗ್ರೀವನಿಗೆ ಸಾಗುವನು. ಶ್ರೀರಾಮ ಸುಗ್ರೀವರ ನಡುವೆ ಸ್ನೇಹ ಸಂಧಿ, ಪರೋಪಕಾರದ ವಚನ ಪ್ರಮಾಣ. ನಂತರ ಸುಗ್ರೀವನ ಸಹಾಯಕ್ಕಾಗಿ ಶ್ರೀರಾಮನ ಕರಕಮಲಗಳಿಂದ ಸುಗ್ರೀವನ ಅಗ್ಗದ ವಾಲಿಯ ವಧೆ, ಸುಗ್ರೀವನ ರಾಜ್ಯಾಭಿಷೇಕ. ರಾಜ್ಯಾಭಿಷೇಕದ ನಂತರ ರಾಸವೈಭೋಗದಲ್ಲಿ ಮುಗಿದ ಸುಗ್ರೀವನು ತಮ್ಮ ಶ್ರೀರಾಮನಿಗೆ ನೀಡಿದ ವಚನವನ್ನು ಮರೆತಿದ್ದಂತೆ ಕಂಡು ಲಕ್ಷ್ಮಣನು ಕೋಪದಿಂದ, ರಾಜ ಸುಗ್ರೀವ, ರಾಜ್ಯ ಸಿಕ್ಕಿದ ಮೇಲೆ ಮೈತ್ರಿಯ ವಚನ ಮರೆತು ಹೋಯಿತೆ. ಇದೇನಾ ಮಿತ್ರತ್ವದ ಭಾವ? ಸ್ನೇಹ ಸಂಬಂಧಕ್ಕೆ ವಚನಬಂಧದ ಉಡುಗೊರೆಯೇ ಎಂದು ಪ್ರಶ್ನಿಸಲು ಸುಗ್ರೀವನು ಎಚ್ಚರಗೊಳ್ಳುವನು. ತಾನು ಮಾಡಿದ ತಪ್ಪನ್ನು ಅರಿತು ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಆರಂಭಿಸುವನು. ಅಷ್ಟರಲ್ಲಿ ಲಕ್ಷ್ಮಣನು ಕೋಪದಲ್ಲಿ, ಇದು ನನ್ನ ಅಣ್ಣನಿಗೆ ಬಹುದೊಡ್ಡ ಅವಮಾನ. ಈ ಅಪರಾಧಕ್ಕೆ ಶಿಕ್ಷೆ ಖಚಿತ. ಮೈತ್ರಿಯ ವ್ಯವಸ್ಥೆಯಲ್ಲಿ ವಚನಬಂಧ ಮಾಡುವವರಿಗೆ ಇದು ಒಂದೊಳ್ಳೆ ಪಾಠವಾಗುವುದು ಎಂದು ಶಿಕ್ಷೆ ನೀಡಲು ಬಿಲ್ಲನ್ನು ಎತ್ತಿ ಬಾಣವನ್ನು ಇರಿಸಲು ಸಿದ್ಧನಾಗುವನು. ಇದಕ್ಕೆ ಸುಗ್ರೀವನು ಕ್ಷಮೆ ಯಾಚಿಸುತ್ತಾ, ನೀ ರಾಜಕುಮಾರ ಲಕ್ಷ್ಮಣ, ಕ್ಷಮಿಸಿದನ್ನು ಈ ರಾಜವೈಭೋಗದಿಂದ ಮೈಮರೆದಿದ್ದ ನನಗೆ ನನ್ನ ತಪ್ಪಿನ ಬಗ್ಗೆ ಅರಿವಾಗಿದೆ. ಆದ್ದರಿಂದ ದಯ ತೋರಿ ತಾವು ನನ್ನ ಪ್ರಾಯಶ್ಚಿತ್ತಕ್ಕಾಗಿ ಒಂದು ಅವಕಾಶವನ್ನು ನೀಡಿ ಎಂದು ಬೇಡಿಕೊಳ್ಳುವರು. ನಂತರ ತನ್ನ ಸೈನ್ಯವನ್ನು ಕರೆದು ಸೀತಾನ್ವೇಷಣೆಗಾಗಿ 30 ದಿನಗಳ ಕಾಲ ಅವಧಿ ನೀಡಿ ಎಲ್ಲಾ ದಿಕ್ಕುಗಳಿಗೂ ಕಳಿಸುತ್ತಾನೆ. ದಕ್ಷಿಣ ದಿಕ್ಕಿಗೆ ತೆರಳಿದ ಹನುಮಂತನ ಸೈನ್ಯವು ವಿಶಾಲ ಸಾಗರವನ್ನು ಕಂಡು ಬೆರಗಾಗಿ ನೋಡುತ್ತಿರಲು ಹಿರಿಯ ಜಾಂಬವಂತನು ಹನುಮಂತನನ್ನು ಕರೆದು ಆತನ ಶಕ್ತಿಯ ಬಗ್ಗೆ ಪರಿಚಯಿಸುತ್ತಾನೆ ಹಾಗೂ ಸಮುದ್ರವನ್ನು ದಾಟಲು
ಪಯಣದ ಮಧ್ಯದಲ್ಲಿ ಸುರಸಾಲಿಂದ ಅಲ್ಲಿ ಆಗ ಹನುಮಂತನು ಬೇಡಿಕೊಳ್ಳುವುದು, ದಯಮಾಡಿ ದಾರಿ ಬಿಡಿ, ಶ್ರೀರಾಮ ಕಾರ್ಯಕ್ಕಾಗಿ ಹೊರಟಿದ್ದೇನೆ, ನನಗೆ ಕರೆಯುತ್ತಬೇಡಿ. ಆಗ ಸುರಸ, ನೀನು ಹೋಗುವುದಿದ್ದರೆ ಅದು ನನ್ನ ಬಾಯಿಯೊಳಗೆ ಮಾತ್ರ ಎಂದು ಭಯಂಕರವಾಗಿ ನಗುತ್ತಾ ಹೇಳುವುದು. ಹೀಗೆ ಮಾತುಗಳು ಮುಂದುವರಿಯುವುದು. ಹನುಮಂತನೂ ಸಹ ಸಾಕಷ್ಟು ಪ್ರಯತ್ನ ಮಾಡುವನು, ಆದರೆ ಅವು ವ್ಯರ್ಥವಾಗುವು. ಆಗ ತನ್ನ ಬುದ್ಧಿಶಕ್ತಿಯಿಂದ ಸೂಕ್ಷ್ಮ ರೂಪ ಧರಿಸಿ ಸುರಸಾಳ ಬಾಯಿಯೊಳಗೆ ಹೋಗಿ ನಂತರ ಹೊರಬರುವನು. ಆಗ ಸುರಸ ತನ್ನ ವಾಸ್ತವ ರೂಪ ಧರಿಸಿ ಹೇಳುವನು, ಭಲ ಹನುಮ ಭಲ, ನಿನ್ನ ಶಕ್ತಿಯಂತೆಯೇ ನಿನ್ನ ಬುದ್ಧಿಯೂ ಕೂಡ ಅದ್ಭುತ. ಆಗ ಹನುಮಂತ ಯಾರು ಕೇಳಲು, ತಾವು ಮಾತೆ, ನಿಮ್ಮ ಬಗ್ಗೆ ತಿಳಿದಿಲ್ಲ ನನಗೆ. ಆಗ ಸುರಸಾಳು ತನ್ನ ಪರಿಚಯ ತಿಳಿಸುತ್ತಾ, ಹನುಮ, ನಾನು ನರಮಾತೆ, ಬ್ರಹ್ಮದೇವನ ಆದೇಶದಂತೆ ಇಲ್ಲಿ ನಿನಗೆ ಆಶೀರ್ವಾದಿಸಲೆಂದು ಬಂದಿದ್ದೇನೆ. ಆದರೆ ನನ್ನಿಂದ ವಿಜಯದ ಆಶೀರ್ವಾದ ಪಡೆಯಬೇಕೆಂದರೆ ಕಾರ್ಯದ ಉದ್ದೇಶ ಧರ್ಮಪರವಾಗಿರಬೇಕು ಮತ್ತು ಬುದ್ಧಿಯು ತೀಕ್ಷ್ಣವಾಗಿರಬೇಕು. ಇವೆರಡೂ ತತ್ವಗಳು ನಿನ್ನಲ್ಲಿವೆ. ಆದ್ದರಿಂದ ನನ್ನ ಆಶೀರ್ವಾದ ನಿನಗೆ. ವಿಜಯೀಭವ ಹನುಮ, ವಿಜಯೀಭವ ಎಂದು ಆಶೀರ್ವಾದ ನೀಡಿ ಹನುಮಂತನಿಗೆ ಲಂಕೆಯನ್ನು ತಲುಪಲು ದಾರಿ ಮಾಡಿಕೊಳ್ಳುವುದು. ನಂತರ ಕ್ರೂರ ರಾಕ್ಷಸಿ ಸಿಂಹಿಕಾಳೊಂದಿಗೆ ಯುದ್ಧ ಹಾಗೂ ಹನುಮಂತನ ಕೈಗಳಿಂದಲೇ ಸಿಂಹಿಕಾಳ ಮರಣ. ಲಂಕೆಯನ್ನು ಸೇರಿದ ನಂತರ ದ್ವಾರಪಾಲಕಿ ಲಂಕಿಣಿಯೊಂದಿಗೆ ಯುದ್ಧ ಹಾಗೂ ಲಂಕಿಣಿಯ ಸೋಲು ಮತ್ತು ಆಕೆಯ ನಿರ್ಗಮನ. ಲಂಕಿಣಿಯನ್ನು ಮಣಿಸಿದ ಹನುಮಂತನು ಲಂಕೆಯೊಳಗೆ ಪ್ರವೇಶಿಸಿ ತನ್ನ ಕಠಿಣ ಪ್ರಯತ್ನದಿಂದ ಮಾತೆ ಸೀತೆ ಇರುವ ಜಾಗವನ್ನು ಪತ್ತೆ ಮಾಡುವನು. ಮಾತೆ ಸೀತೆಯನ್ನು ಭೇಟಿ ಮಾಡಲು ಸೀತೆಯು ಅವಿಶ್ವಾಸದಿಂದ, ಛೀ ದುಷ್ಟ ನೀಚ, ಅದೆಷ್ಟು ಮಾಯೆಯನ್ನು ರಚಿಸಿ ನೀನು ನನ್ನನ್ನು ವಹಿಸಿಕೊಳ್ಳಲು, ಇದು ತಿಳಿದುಕೊಳ್ಳುವ ಪಾಪಿ, ಅದು ಅಸಾಧ್ಯ, ನಾನೆಂದೂ ನಿನ್ನವಳಾಗುವುದಿಲ್ಲ, ಹೊರಡುವುದಿಲ್ಲ ಎಂದು ಹನುಮಂತನನ್ನು ರಾಮನೆಂದು ಭಾವಿಸುತ್ತಾ ನೋಡಿದನು. ಆಗ ಹನುಮಂತನು ಪ್ರಭು ಶ್ರೀರಾಮ ನೀಡಿದ ಉಂಗುರವನ್ನು ಸೀತೆಯ ಕೈಯಲ್ಲಿ ಇಡುತ್ತಾ, ಮಾತೆ, ನಾನು ರಾವಣನಲ್ಲ, ನಾನು ಸತ್ಯವಾಗಿಯೂ ರಾಮದೂತ, ಪ್ರಭು ಶ್ರೀರಾಮನ ಒಬ್ಬ ತುಚ್ಛ ಭಕ್ತ, ಪ್ರಭುವಿನ ಆಜ್ಞೆಯಂತೆಯೇ ನಾನಿಲ್ಲಿ ಬಂದೆವಳು ಎಂದು ನಮ್ರತೆಯಿಂದ ಹೇಳುವನು. ಉಂಗುರವನ್ನು ನೋಡುತ್ತಲೇ ಕಣ್ತುಂಬಿಕೊಂಡು ಸೀತೆಯನ್ನು ನೋಡಿದಳು. ಹೌದು ಪುತ್ರ, ಈಗ ನನಗೆ ವಿಶ್ವಾಸ ಮೂಡಿತು, ನಿಜವಾಗಿಯೂ ನೀನು ನಮ್ಮ ಪತಿ ಶ್ರೀರಾಮದೂತನೇ, ಇದು ನನ್ನ ಪತಿದೇವರಾದ ಶ್ರೀರಾಮನದೇ ಉಂಗುರ, ಧನ್ಯವಾದಗಳು ಪುತ್ರ. ತದನಂತರ ತನ್ನ ಚೂಡಾಮಣಿಯನ್ನು ಹನುಮಂತನಿಗೆ ನೀಡುತ್ತಾನೆ. ಪ್ರಿಯ ಹನುಮ, ಇದೋ ಈ ನನ್ನ ಚೂಡಾಮಣಿಯನ್ನು ನಿನ್ನ ಪ್ರಭುವಿಗೆ ಒಪ್ಪಿಸಿ ಹೇಳು, ರಾವಣನು ನನಗೆ ನೀಡಿರುವ ಆದಷ್ಟು ಶೀಘ್ರವೇ ನನ್ನನ್ನು ಈ ಬಂಧನದಿಂದ ಮುಕ್ತಿಗೊಳಿಸಲು ಎಂದು ಕೋರುವಳು. ಆಗ ಹನುಮಂತನು ಮಾತೆ ಸೀತೆಯನ್ನು ತನ್ನೊಂದಿಗೆ ಬರಲು ಕೋರುವನು. ಹಾಗಾದರೆ ಮಾತೆ, ನೀವು ಈಗಲೇ ನನ್ನೊಂದಿಗೆ ಬರಬಹುದಲ್ಲವೇ? ಒಂದೇ ಜೀವಿತದಲ್ಲಿ ಪ್ರಭು ಶ್ರೀರಾಮನ ಬಳಿಗೆ ಹೋಗಬಹುದು ಹಾಗೂ ಹಿಂದೆ ಈ ಬಂಧನದಿಂದ ಮುಕ್ತಿ ದೊರೆಯುವುದು ಎಂದು ಕೋರಲು ಸೀತೆಯು ಅದನ್ನು ನಿರಾಕರಿಸುತ್ತಾನೆ. ಇಲ್ಲ ಪುತ್ರ, ಈ ಕಾರ್ಯ ನನ್ನ ಪತಿಯಿಂದಲೇ ನಡೆಯಬೇಕು. ಈ ಪಾಪಿ ರಾವಣನಿಗೆ ಸರಿಯಾದ ಶಿಕ್ಷೆ ನಿನ್ನ ಪ್ರಭುವಿನ ಕರಗಳಿಂದಲೇ ದೊರೆಯಬೇಕು. ಇದೇ ಅವನ ಪಾಪ ಕರ್ಮಗಳ ಫಲವಾಗಬೇಕು ಎಂದು ಹನುಮಂತನನ್ನು ಒಪ್ಪಿಸುವಳು. ಹಾಗಾಗಿ ಹನುಮಂತನು, ನಿಮ್ಮಿಚ್ಛೆಯಂತೆಯೇ ಆಗಲಿ ಮಾತೆ, ನಿಮ್ಮ ಸಂದೇಶವನ್ನು ಖಂಡಿತವಾಗಿಯೂ ನಾನು ಪ್ರಭುವಿಗೆ ತಲುಪಿಸುವೆನು. ಆದರೆ ಬಹುದೂರದ ಪ್ರಯಾಣ ಮಾಡಿರುವ ನನಗೆ ಬಹಳ ಹಸಿವಾಗಿರುವುದು. ನಾನು ಈ ನೊಣದ ಮರಗಳಲ್ಲಿರುವ ಸ್ವಾದಿಷ್ಟವಾದ ಫಲಗಳನ್ನು ಸೇವಿಸಿ ನನ್ನ ಹಸಿವನ್ನು ಶಾಂತಗೊಳಿಸಬಹುದೇ ಎಂದು ಕೇಳಲು ಮಾತೆ ಸೀತೆಗೆ ನಸುನಗುತ್ತಾ, ಆಯಿತು ಪುತ್ರ ಎಂದು ಅಪ್ಪಣೆ ನೀಡುವರು. ಈ ವನದಲ್ಲಿರುವ ಸ್ವಾದಿಷ್ಟವಾದ ಫಲಗಳನ್ನು ಸೇವಿಸುತ್ತಾ ರಾವಣನ ಸೇನಾಬಲವನ್ನು ಪರೀಕ್ಷಿಸಲು ಒಣಗ ಮರಗಳನ್ನು ಕಿತ್ತೊಗೆಯಲು ಆರಂಭಿಸುವರು. ಈ
ವಿಚಾರ ತಿಳಿದ ರಾವಣ ತನ್ನ ಸೇನಾಪತಿ ಪ್ರಹಸ್ತನೊಂದಿಗೆ ಸೈನ್ಯವನ್ನು ಕಳಿಸುವನು. ಸೇನಾಪತಿ ಮತ್ತು ಸೈನ್ಯದೊಂದಿಗೆ ಹನುಮಂತನ ಲೀಲಾ ಯುದ್ಧ. ಅಕ್ಷಯನ ಆಗಮನ. ಧ್ವಂಸಗೊಳಿಸುತ್ತಿದ್ದ ಹನುಮಂತನನ್ನು ಕಂಡ ಅಕ್ಷಯನು, ಕವಿಯೇ, ಯಾರು ನೀವು? ಇಲ್ಲಿಗೆ ಏಕೆ ಬಂದಿರುವೆ? ಈ ವನವನ್ನೇಕೆ ಧ್ವಂಸಗೊಳಿಸುತ್ತಿರುವೆ? ನಿಲ್ಲಿಸು, ಇಲ್ಲವಾದಲ್ಲಿ ನಿನಗೆ ಶಿಕ್ಷೆ ದೊರೆಯುವುದು ಎಂದು ಕೋಪದಿಂದ ನುಡಿಯುತ್ತಾನೆ. ಆಗ ಹನುಮಂತನು ಉತ್ತರಿಸುತ್ತಾ, ನನ್ನ ಬಗ್ಗೆ ಬಿಡು ಯೋಧ, ಮೊದಲು ನಿನ್ನ ಪರಿಚಯ ತಿಳಿಸು. ನಾನು ಶ್ರೀರಾಮದೂತ, ಪ್ರಭು ಶ್ರೀರಾಮನು ಒಬ್ಬ ತುಚ್ಛ ಭಕ್ತ ಎಂದು ಹೇಳುವುದು. ಅಕ್ಷಯ ಉತ್ತರ ನೀಡುವುದು, ನಾನು ರಾವಣನ ಪುತ್ರ ಎಂದು ಪರಿಚಯಿಸಿಕೊಳ್ಳುವನು. ಆಗ ಹನುಮಂತನು, ಓಹೋ, ನೀನು ಆ ಪಾಪಿಯ ಪುತ್ರನೇ? ಹಾಗಾದರೆ ಹೋಗಿ ಹೇಳು, ಆ ನಿನ್ನ ಪಾಪಿ ತಂದೆ ಮಾತೆ ಸೀತೆಯನ್ನು ಗೌರವದಿಂದ ಪ್ರಭು ಶ್ರೀರಾಮನಿಗೆ ಒಪ್ಪಿಸಲು. ಇಲ್ಲವಾದಲ್ಲಿ ನಿನ್ನ ತಂದೆಯ ಸಮೇತ ಇಡೀ ಲಂಕೆಯು ನಾಶವಾಗುವುದು ಎಂದು ಎಚ್ಚರಿಕೆ ನೀಡಲು ಒಂದೇ ಸಮನೆ ಹನುಮಂತನ ಮೇಲೆ ಆಕ್ರಮಣ ಮಾಡುವರು. ಹೀಗೆ ಇಬ್ಬರ ನಡುವೆ ಯುದ್ಧವಾಗುವುದು. ಅಕ್ಷಯನ ವೀರಮರಣ ಹಾಗೂ ಅಕ್ಷಯನ ಶಕ್ತಿ ಮತ್ತು ಯುದ್ಧ ನೈಪುಣ್ಯತೆಯ ಕಂಡ ಹನುಮಂತನಿಂದ ಗೌರವಭರಿತ ಘಟನೆಯ ಬಗ್ಗೆ ತಿಳಿದ ರಾವಣನು ಹನುಮಂತನನ್ನು ಬಂಧಿಸಲು ತನ್ನ ಪುತ್ರ ಮೇಘನಾಥನನ್ನು ಕಳಿಸುವುದು. ಗರ್ಜಿಸುತ್ತಾ ಬಂದ ಮೇಘನಾಥನು ರೋಷದಿಂದ, ನಿನಗೆಷ್ಟು ಮದ? ನನ್ನ ತಮ್ಮ ಅಕ್ಷಯನನ್ನು ಕೊಂದಿರುವೆ. ನಿನ್ನ ಈ ಕೃತ್ಯಕ್ಕೆ ಸರಿಯಾದ ಪಾಠ ಕಲಿಸುವೆನು ಎಂದು ನುಡಿದು ಹನುಮಂತನ ಮೇಲೆ ಸತತವಾದ ಆಕ್ರಮಣ ಮಾಡುವುದು. ಹೀಗೆ ಇಬ್ಬರ ನಡುವೆ ಘೋರ ಯುದ್ಧ ನಡೆಯುವುದು. ಹನುಮಂತನ ಮೇಲೆ ಯಾವ ಅಸ್ತ್ರವೂ ಪರಿಣಾಮ ಬೀರದ ಕಾರಣ ಮೇಘನಾಥನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುವನು. ಏ ಕವಿಯೇ, ಇದೋ ನನ್ನ ಬ್ರಹ್ಮಾಸ್ತ್ರದಿಂದ ತಪ್ಪಿಸಿಕೋ ಎಂದು ನುಡಿಯುವನು. ಮೊದಲೇ ಅಮರತ್ವದ ವರವನ್ನು ಹೊಂದಿದ ಹನುಮಂತನು ಬ್ರಹ್ಮದೇವನಿಗೆ ಅವಹೇಳನ ಮಾಡಬಾರದೆಂದು ಸ್ವಯಂ ಬ್ರಹ್ಮಾಸ್ತ್ರಕ್ಕೆ ಶರಣಾಗುವನು. ಶರಣಾಗತನಾದ ಹನುಮಂತನನ್ನು ಬಂಧಿಸಿ ಮೇಘನಾಥನು ರಾವಣನ ಸಮ್ಮುಖದಲ್ಲಿ ನಿಲ್ಲಿಸುವನು. ಹನುಮಂತನನ್ನು ಕಂಡರನ್ನೇ ರಾವಣನು ಕೋಪದಿಂದ, ನನ್ನ ಪುತ್ರ ಹಂತರ, ಯಾರು ನೀನು ಎಂದು ಉಚ್ಚ ಸ್ವರದಿಂದ ಪ್ರಶ್ನಿಸುವನು. ಆಗ ಹನುಮಂತನು, ನಾನು ಅಂಜನಿ ಪುತ್ರ ಹನುಮಂತ, ಶ್ರೀರಾಮದೂತ, ಶ್ರೀರಾಮನ ಒಬ್ಬ ಉಚ್ಚ ಭಕ್ತ ಎಂದು ಪರಿಚಯಿಸಿಕೊಳ್ಳುವನು. ಶ್ರೀರಾಮನ ಹೆಸರು ಕೇಳುತ್ತಿದ್ದಂತೆಯೇ ರಾಮನು ಕೋಪದಿಂದ ವ್ಯಂಗ್ಯವಾಗಿ, ಏನು, ಆ ವನವಾಸಿಯ ದೂತನೇ? ಆತ ಬದಲಾಗದೆ ನಿನ್ನನ್ನು ಕಳಿಸಿರುವನೇ? ಕೇಳಿ ವನವಾಸಿ ಎಂದು ನುಡಿಯುತ್ತಾನೆ. ಈ ಶಬ್ದಗಳನ್ನು ಕೇಳಿದ ಹನುಮಂತನು, ನಿಮ್ಮ ನಾಲಿಗೆ ಹಿಡಿತದಲ್ಲಿರಲಿ ಮಹಾರಾಜ, ಪ್ರಭು ಶ್ರೀರಾಮನ ಪರಾಕ್ರಮ ನಿಮಗೆ ತಿಳಿದಿಲ್ಲ ಎನ್ನುವರು. ಹೀಗೆ ಇಬ್ಬರ ನಡುವೆ ವಾದ ವಿವಾದಗಳು ನಡೆಯುತ್ತವೆ. ಕೊನೆಯಲ್ಲಿ ರಾವಣನ ಕೋಪದಿಂದ, ಹೇ ರಾವಣ, ಕೇಳಿಸಿಕೋ, ಇನ್ನೂ ಸಮಯವಿದೆ. ಮಾತೆ ಸೀತೆಯನ್ನು ಗೌರವದಿಂದ ಪ್ರಭುವಿಗೆ ಒಪ್ಪಿಸಿ ಪ್ರಭು ಚರಣ ಸ್ಪರ್ಶಿಸಿ ಕ್ಷಮೆ ಕೇಳು. ಪ್ರಭು ಎಷ್ಟು ಪರಾಕ್ರಮಿಯೋ ಅಷ್ಟೇ ಕರುಣಾನಿಧಿಯು. ಬೇಗನೆ ಕ್ಷಮಿಸಿ ಬಿಡುವನು ನಿನ್ನನ್ನು. ಈ ಪಾಪ ಮಾರ್ಗವನ್ನು ತ್ಯಜಿಸು, ಇಲ್ಲವಾದಲ್ಲಿ ಸರ್ವನಾಶ ಖಚಿತ ಎಂದು ಎಚ್ಚರಿಕೆ ನೀಡುವನು. ಉತ್ತರ ಶೋಕ ಮತ್ತು ದ್ವೇಷದಿಂದ ಇದ್ದ ರಾವಣನು ಹನುಮಂತನ ಮೇಲೆ ಕೆಟ್ಟ ಕಾರುತ್ತಾ, ನನ್ನ ಪುತ್ರನನ್ನು ಕೊಂದಿರುವುದಲ್ಲದೆ ನನಗೆ ಎಚ್ಚರಿಕೆ ನೀಡುವೆಯೇ? ಈಗಾಗಲೇ ಸಾಕಷ್ಟು ಅಪರಾಧ ಮಾಡಿರುವ ನೀನು ನಮ್ಮನ್ನು ಹೆದರಿಸುತ್ತಿರುವೆಯೇ? ಇದೋ ಮೂರ್ಖ ಕಪಿಯೇ, ನಿನ್ನನ್ನು ಸುಮ್ಮನೆ ಬಿಡಲಾರೆವು, ನಿನಗೆ ಮೃತ್ಯುದಂಡ ನೀಡುವೆ ಎಂದು ಹನುಮಂತನನ್ನು ವಧಿಸಲು ಮುಂದಾಗುತ್ತಾನೆ. ಆದರೆ ರಾವಣನ ತಮ್ಮ ವಿಭೀಷಣನು ಒಬ್ಬ ದೂತನಿಗೆ ಮರಣದಂಡ ವಿಧಿಸುವುದು ರಾಜಧರ್ಮದ ವಿರುದ್ಧ ಎಂದು ರಾವಣನನ್ನು ತಡೆಯುತ್ತಾನೆ. ತನ್ನ ತಮ್ಮನ ಸಲಹೆ ಮೇರೆಗೆ ರಾವಣನು ತನ್ನ ನಿರ್ಣಯವನ್ನು ಬದಲಿಸಿ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಲು ಆದೇಶಿಸುತ್ತಾನೆ. ಆದರೆ ಅಗ್ನಿದೇವನಿಂದ ವರದಾನವಿದ್ದ ಹನುಮಂತನು
ಶ್ರೀರಾಮನಿಗೆ ಮುಗಿಸಿ ಇಲ್ಲವಾದಲ್ಲಿ ಯುದ್ಧ ಎಂದು ಸಂದೇಶ ತಿಳಿಸು. ಅಂಗದನ ಮಾತನ್ನು ಕೇಳಿದ ರಾವಣನು ಒಪ್ಪಲಿಲ್ಲ. ಅತ್ಯುತ್ತಮ ವನವಾಸಿಯ ಸಂದೇಶ ತಂದಿರುವ ನೀವ್ಯಾರು? ಪ್ರಶ್ನಿಸಲು ಅಂಗದ ತನ್ನ ಪರಿಚಯ ತಿಳಿಸಿದ. ಅಂಗದನು ತನ್ನ ಮಿತ್ರನ ಪುತ್ರ ಎಂದು ಕೇಳಿದ ರಾವಣನು ಆತನ ಮನವೊಲಿಸಲು ಪ್ರಯತ್ನಿಸುತ್ತಾನೆ. ಅದು ಸಾಧ್ಯವಾಗದ ಕಾರಣ ರಾವಣನು ತೆಗೊಳ್ಳುತ್ತಾ, ಈ ಮಿತ್ರಪುತ್ರನೇ, ಅಂತಹ ಶಕ್ತಿ ಏನುಂಟು 10 ಜನರಲ್ಲಿ ನೀ ಹೀಗೆ ಶರಣಾಗಿರುವೆ ಆತನಿಗೆ ಎಂದು ಪ್ರಶ್ನಿಸುತ್ತಾನೆ. ಆಗ ಅಂಗದನು ತನ್ನ ಪ್ರಭುವಿನ ಶಕ್ತಿಯ ಬಗ್ಗೆ ತನ್ನ ಶಕ್ತಿಯನ್ನು ತಿಳಿಸುತ್ತಾನೆ. ಮಹಾರಾಜ, ಪ್ರಭುವಿನ ನಾಮದಲ್ಲಿಯೂ ಅಸಾಮಾನ್ಯ ಶಕ್ತಿಯುಂಟು, ಬೇಕಾದಲ್ಲಿ ಪರೀಕ್ಷಿಸಬಹುದು ಎಂದು ಹೇಳುತ್ತಾ ಜೈ ಶ್ರೀರಾಮ ಎಂದು ಕಾಲನ್ನು ಎತ್ತಿ ಗಟ್ಟಿಯಾಗಿ ನೆಲಕ್ಕೆ ಉರುಳು. ಮಹಾರಾಜ, ನಿಮ್ಮಲ್ಲಿ ಯಾರಾದರೂ ಪರಾಕ್ರಮಿ ಇದ್ದರೆ ನನ್ನ ಕಾಲನ್ನು ಕದಲಿಸಿದ್ದಲ್ಲಿ ಪ್ರಭುವನ್ನು ಸೋಲಿಸಲು ನೀವು ಸಶಕ್ತರು ಎಂದು ಭಾವಿಸಿ ಇಲ್ಲಿಂದ ಹೊರನಡೆಯುವೆ ಎಂದು ಸವಾಲು. ಅಂಗದನ ಸವಾಲನ್ನು ಸ್ವೀಕರಿಸಿದ ರಾವಣನ ಒಬ್ಬರಾಗಿಯೇ ಬಂದು ಅಂಗದನ ಕಾಲನ್ನು ಕದಲಿಸಬಹುದು. ಆದರೆ ಯಾರೊಬ್ಬರೂ ಸವಾಲನ್ನು ಧರಿಸಲಾಗದ ಕಾರಣ ಸ್ವಯಂ ರಾವಣನೇ ಅಂಗದನ ಕಾಲನ್ನು ಕದಲಿಸಲು ಮುಂದಾಗುವನು. ಆಗ ಅಂಗದನು ನಗುತ್ತಾ ನುಡಿದನು, ನೀ ಮಹಾರಾಜ ರಾವಣ, ನನ್ನ ಕಾಲಿನ ಬದಲು ಪ್ರಭು ಶ್ರೀರಾಮನ ವಾರದ ಮಂತ್ರಗಳನ್ನು ಹಿಡಿಯಿರಿ. ನಿಮ್ಮ ಎಲ್ಲಾ ಪಾಪಗಳು ನಾಶವಾಗಿ ನಿಮಗೆ ಕ್ಷಮೆ ದೊರೆಯುವುದು. ಅಂಗದನ ಮಾತುಗಳಿಂದ ಕೋಪಗೊಂಡ ರಾವಣನು ಶಾಂತಿ ಪ್ರಸ್ತಾವನೆಯನ್ನು ತಿರಸ್ಕರಿಸಿ ಯುದ್ಧದ ಸಂದೇಶವನ್ನು ತಿಳಿಸಲು ಅಂಗದನಿಗೆ ಆದೇಶಿಸುವನು. ರಾವಣನ ಈ ಸಂದೇಶವನ್ನು ಶಾಂತಿದೂತನಾದ ಅಂಗದನು ಶ್ರೀರಾಮನಿಗೆ ತಲುಪಿಸುವನು. ರಾವಣನ ಈ ನಿರ್ಧಾರವನ್ನು ಒಪ್ಪಿ ಪ್ರಭು ಶ್ರೀರಾಮ ತನ್ನ ಸೈನ್ಯದೊಂದಿಗೆ ಸೇರಿ ಯುದ್ಧಕ್ಕೆ ಸಜ್ಜಾಗುವನು. ಶ್ರೀರಾಮನ ಸೈನ್ಯದ ಮೇಲೆ ಸರ್ವಾಸ್ತ್ರ ಸಂಧಾನ. ಅಸ್ತ್ರದ ಶಕ್ತಿಗೆ ಸೈನ್ಯದ ಮೂರ್ಛಾವಸ್ಥೆ. ಸೈನಿಕರು ಹೀಗಾಗಿ ಹನುಮಂತನಿಂದ ಗರುಡದೇವನ ಆಹ್ವಾನ, ಗರುಡದೇವನಿಂದ ಸೈನ್ಯದ ರಕ್ಷಣೆ, ಮತ್ತೊಮ್ಮೆ ಯುದ್ಧಕ್ಕೆ ಸಜ್ಜಾಗುವ ಸೈನ್ಯ. ಯುದ್ಧಕ್ಕೆ ಕುಂಭಕರ್ಣನ ಆಗಮನ ಮತ್ತು ವಾನರ ಸೈನ್ಯದ ನಾಶ. ಶ್ರೀರಾಮನ ಕೈಗಳಿಂದ ಕುಂಭಕರ್ಣನ ವಧೆ, ಸೈನ್ಯ ಅಶ್ವತ್ಥಾಮ. ನಂತರ ಮತ್ತೊಮ್ಮೆ ಮೇಘನಾಥನು ಆಗಮಿಸಿ ಮಾಯಾ ಯುದ್ಧವನ್ನು ಮಾಡಿದನು. ಲಕ್ಷ್ಮಣನ ಮೇಲೆ ಶಕ್ತಿ ಅಸ್ತ್ರದಿಂದ ಅಸ್ತ್ರದ ಹೊರಗೆ ಲಕ್ಷ್ಮಣನು ಮರಣಾವಸ್ಥೆಗೆ ಹೋಗುವನು. ಚಿಕಿತ್ಸೆಗಾಗಿ ಹನುಮಂತನಿಗೆ ಮೃತ್ಯು ಸಂಜೀವಿನಿ ತರಲು ವೈದ್ಯರ ಸಲಹೆ. ಔಷಧಿ ಬಗ್ಗೆ ತಿಳಿಯಲಾರದ ಹನುಮಂತನು ಇಡೀ ಪರ್ವತವನ್ನು ಹೊತ್ತು ತರುತ್ತಾನೆ. ಚಿಕಿತ್ಸೆ. ಮತ್ತೊಮ್ಮೆ ಯುದ್ಧಕ್ಕೆ ಸಜ್ಜಾಗುವ ಲಕ್ಷ್ಮಣ. ಮೇಘನಾಥನ ಮಾಯಾ ಯುದ್ಧದಿಂದ ಕೋಪಗೊಂಡಿದ್ದ ಲಕ್ಷ್ಮಣನಿಂದ ಮೇಘನಾಥನ ವಧೆಯ ಶಪಥ. ಲಕ್ಷ್ಮಣನಿಂದ ಮೇಘನಾಥನಿಗೆ ಯುದ್ಧದ ಆಹ್ವಾನ. ಇಬ್ಬರ ನಡುವೆ ಘೋರ ಯುದ್ಧ. ಯುದ್ಧದಲ್ಲಿ ಮೇಘನಾಥನ ಅಂತಿಮ ಯುದ್ಧ. ಮೇಘನಾಥನ ಅಂತ್ಯದ ನಂತರ ವಾನರ ಸೈನ್ಯದ ಹರ್ಷೋದ್ಗಾರ ಹಾಗೂ ವಿಜಯದ ಸಮಯ. ತನ್ನೆಲ್ಲ ಸೈನ್ಯದ ನಾಶ
ಕಂಡ ರಾವಣನ ಆಗಮನ. ಮಕ್ಕಳನ್ನು ಹಾಕಿ ಸನ್ಯಾಸಿ ವೇಷದಲ್ಲಿರುವ ಹಂತಕ ನನ್ನ ತಮ್ಮ ಮತ್ತು ನನ್ನ ಪುತ್ರರನ್ನು ಹಾಗೂ ನನ್ನ ಸೈನ್ಯವನ್ನು ನಾಶ ಮಾಡಿದ ನಿನ್ನನ್ನು ಜೀವಂತ ಉಳಿಸಲಾರೆ ಎಂದು ಖಂಡಿಸುತ್ತಾ ಹೇಳಿದರು. ಅದಕ್ಕೆ ರಾಮನು, ಹೇ ಪಾಪಿ ರಾವಣ, ಈ ವಿನಾಶಕ್ಕೆ ಕಾರಣ ನಿನ್ನ ಪಾಪಕೃತ್ಯಗಳೇ. ನಾನು ಮೊದಲೇ ನನ್ನ ಪತ್ನಿಯನ್ನು ಹಿಂತಿರುಗಿಸಿ ಯುದ್ಧವನ್ನು ತಡೆದು ಶಾಂತಿಗಾಗಿ ಶಾಂತಿ ಪ್ರಸ್ತಾವನೆ ಕಳುಹಿಸಿದ್ದೆ. ಆದರೆ ಅದನ್ನು ತಿರಸ್ಕರಿಸಿದ ನೀನು ನನ್ನನ್ನು ದೂಷಿಸುತ್ತಿರುವೆಯೇ? ನಿನ್ನ ಪಾಪಧರ್ಮಗಳಿಗೆ ನಾನು ಶಿಕ್ಷೆ ನೀಡುತ್ತಿರುವೆ ಅಷ್ಟೇ ಎಂದು ನುಡಿದನು. ಹೀಗೆ ವಾದವಾದ ನಡೆಸುತ್ತಾ ರಾವಣನು, ತುಚ್ಛ ಮಾನವ, ನಿನ್ನ ಪತ್ನಿಯನ್ನು ರಕ್ಷಿಸಿಕೊಳ್ಳಲಾರದ ನೀನು ನನ್ನ ಮೇಲೆ ಯುದ್ಧ ಮಾಡಲು ಹೇಡಿಯಂತೆ ಈ ತುಚ್ಛವಾದ ಸೈನ್ಯದೊಂದಿಗೆ ಬಂದಿರುವೆ. ಶ್ರೀರಾಮನನ್ನು ಒಟ್ಟಿಯಾಗಿ ಪರಾಭವಗೊಳಿಸಲಾಗದೆ ಟೀಕಿಸುತ್ತಾ ನುಡಿದನು. ಆಗ ಶ್ರೀರಾಮನು, ಪಾಪಿ, ಅಕರ್ಮಿ, ನಿನ್ನ ಅಂತ್ಯ ನನ್ನಿಂದಲೇ. ಇದೋ ಶಪಥ ಮಾಡುತ್ತಿರುವೆ, ನಿನ್ನೊಂದಿಗೆ ಕೇವಲ ನಾನು ಮಾತ್ರ ಯುದ್ಧ ಮಾಡುತ್ತೇನೆ, ಅಲ್ಲದೆ ಬೇರೆ ಯಾರು ನಿನ್ನ ಮೇಲೆ ಪ್ರಹಾರ ಮಾಡುವುದಿಲ್ಲ. ಅಕಸ್ಮಾತ್ ಯಾರಾದರೂ ನಿನ್ನ ಮೇಲೆ ಆಕ್ರಮಣ ಮಾಡಿದ್ದಲ್ಲಿ ನಾನು ಸೋಲನ್ನೊಪ್ಪಿಕೊಂಡು ಹಿಂದಿರುಗುವೆ ಎಂದು ಶಪಥ ಮಾಡುತ್ತಾ ಸೈನ್ಯಕ್ಕೆ ಹಾಗೂ ಹನುಮಂತ ಮತ್ತು ಲಕ್ಷ್ಮಣನಿಗೆ ಯುದ್ಧದಿಂದ ದೂರ ಇರಲು ಆದೇಶಿಸುತ್ತಾಳೆ. ಇತಿಹಾಸದಲ್ಲಿ ಎಂದೂ ಕಂಡು ಕೇಳಿರದಂತಹ ಶ್ರೀರಾಮ ಮತ್ತು ರಾವಣರ ಮಹಾಯುದ್ಧ. ಶ್ರೀರಾಮನಿಗೆ ಜಯಕಾರಗಳು. ಮರಣಾವಸ್ಥೆಯಲ್ಲಿರುವ ರಾಮನ ಪ್ರಶ್ನೆ. ಹೇ ವನವಾಸಿ, ನನ್ನೆಲ್ಲ ಶಕ್ತಿಯನ್ನು ಮೆಟ್ಟಿ ನಿಂತ ನಿನ್ನ ವಾಸ್ತವವೇನು? ನಿಜವಾಗಿಯೂ ನೀನು ಸಾಮಾನ್ಯನಂತೂ ಅಲ್ಲ. ಹಾಗೆಯೇ ನಿನ್ನ ವಾನರ ಭಕ್ತನ ಮೇಲೆ ಯಾವ ಅಸ್ತ್ರಗಳೂ ಪರಿಣಾಮವಿಲ್ಲದೆ ವಿಫಲವಾಗುವು. ಅವನೂ ಸಹ ಸಾಮಾನ್ಯ ವಾನರನಲ್ಲ. ಹೇಳು, ಯಾರು ನೀವಿಬ್ಬರು? ಆಗ ಶ್ರೀರಾಮ ಮತ್ತು ಹನುಮಂತರು ತಮ್ಮ ವಾಸ್ತವ ರೂಪವನ್ನು ತೋರಿ ರಾವಣನಿಗೆ ಮುಕ್ತಿ ನೀಡಿದರು. प्रणव, ए प्रणय, सीधा निल्लो. तुम तेरी मेमोरी तुम राजा